ಯಾವಾಗ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟರು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಅಂದರೆ ಅವರು ಆಯ್ಕೆಯಾದ ನಂತರದಿಂದ ಅಲ್ಲಿ ತನಕ ಒಂದು ರೀತಿಯಲ್ಲಿ KPCC ಕಚೇರಿ ಅಂತಂದ್ರೆ ಒಂದು ಬಿಲ್ಡಿಂಗ್ ಇರುತ್ತೆ, ಸೊಳ್ಳೆ ಹೊಡಿತಾ ಇರುತ್ತೆ, ಅಲ್ಲಿ ಬೇರೆ ಏನಿರೋದಿಲ್ಲ. ಆದರೆ ಒಂದು ಅಗ್ರೆಷನ್ ತಂದಿದ್ದು, ಒಂದು ರೀತಿಯಲ್ಲಿ ಲವಲವಿಕೆ ತಂದಿದ್ದು ಆಮೂಲಾಗ್ರವಾಗಿ, ಅಂದರೆ MP ಗಳಿಂದ ಹಿಡಿದು MLAಗಳಿಂದ ಹಿಡಿದು MLCಗಳಿಂದ ಹಿಡಿದು ಪದಾಧಿಕಾರಿಗಳಿಂದ ಹಿಡಿದು ಗ್ರಾಮ ಪಂಚಾಯತ್ ಲೆವೆಲಿಂದ ಹಿಡಿದು ಎಲ್ಲರೂ ಒಂದೇ ರೀತಿಯಲ್ಲಿ ಒಂದು ಜೋಶಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು DK ಶಿವಕುಮಾರ್ ಅವರ ಕಾರಣದಿಂದಾಗಿ. ಅದನ್ನೇ ಸ್ವತಃ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು, ಸಂಘಟನಾ ಚತುರ. ಇವರ ಸಂಘಟನೆ ಬಗ್ಗೆ BJPಗೂ ಕೂಡ ಭಾಳ ಒಂಥರ ಅಚ್ಚರಿ ಇದೆ. ಯಾಕೆಂದರೆ BJPಯಲ್ಲಿ ಆ ಥರ ನಡೆಯುತ್ತೆ. BJPಯಲ್ಲಿ ಕೆಡರ್ ಇದೆ, RSS ಕೆಡರ್ ಇದೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಈ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ BJP ಹಿರಿಯ ನಾಯಕರೊಬ್ಬರ ಹೇಳಿಕೆ RSS ಪಾಲಿಗೆ ಸ್ವಲ್ಪ ಬೇಸರ ಆಯಿತು ಅನ್ನೋ ಕಾರಣಕ್ಕಾಗಿ RSS ಕೆಲಸ ಮಾಡಿಲ್ವಂತೆ, ಹಾಗಾಗಿ ಸೀಟುಗಳು ಕಡಿಮೆ ಆಯಿತು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಅಲ್ಲಿ RSS ಕೆಲಸ ಮಾಡಿದರೆ ಮಾತ್ರ BJPಗೆ ಒಳ್ಳೆ ಫಲ ಸಿಗೋದು, ಒಳ್ಳೆ ಬೆಳೆ ಸಿಗೋದು. ಆ ಥರ ಕೆಡರಿಲ್ಲ, ಆದರೆ ಇದೆ ಅಲ್ಲಿ ಬೂತ್ ಮಟ್ಟದಲ್ಲಿ. ಮತ್ತೊಂದು ಆ ಎಲೆಕ್ಷನ್ನೇ ನಡೆದಿರಲಿಲ್ಲ, ಬಟ್ ಇವರು ಅದನ್ನು ಭಾಳ ಅದ್ಭುತವಾಗಿ ಮಾಡಿದರು, ಎಲ್ಲರಲ್ಲಿ ಚುರುಕು ಮುಡ್ತು. ಆಮೇಲೆ ಎಲ್ಲ ಹಂತದ ನಾಯಕರು ಕೂಡ ಕೆಲಸ ಮಾಡಿತ್ತು. ಅದು DK ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್. ಇದೀಗ 190 ಪದಾಧಿಕಾರಿಗಳ ಮೀಟಿಂಗ್ ಮಾಡಿಬಿಟ್ಟು ಜೋರಾಗಿ ಮಾತಾಡಿದ್ರು, ಯಾರಾದರೂ ಮಾತಾಡೋ ಶೋಕಾಸ್ ನೋಟಿಸ್ ಕೊಡ್ತೀನಿ. ಆ ಆವಾಜ್ ಹೆಂಗಿದೆ, ಭಾರಿ ಆವಾಜ್. ಇದೀಗ ಉಸ್ತುವಾರಿಗಳ ನೇಮಕ ಹಂಚಿಕೆ ಮಾಡಿದ್ದಾರೆ. ಯಾರನ್ನು? ಪದಾಧಿಕಾರಿಗಳನ್ನು. ಜಿಲ್ಲೆ ಅಸೆಂಬ್ಲಿ ಕ್ಷೇತ್ರಗಳಿಗೆ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಜಿಲ್ಲೆ ಮತ್ತು ಅಸೆಂಬ್ಲಿ ಜಿಲ್ಲೆ ಒಂದು ಜಿಲ್ಲೆ ಬರುತ್ತೆ. ಈಗ ದಾವಣಗೆರೆ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಅಥವಾ ಮೈಸೂರು ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳು ಬರುತ್ತೆ. ಮಂಡ್ಯ ಜಿಲ್ಲೆ ಅನೇಕ ತಾಲೂಕುಗಳು ಬರುತ್ತೆ. ಮಂಡ್ಯ, ಮದ್ದೂರು, ಕೇರ್ಪೇಟೆ, ಈ ಥರ ಮಳವಳ್ಳಿ, ಈ ಥರ ಒಂದೊಂದು ಜಿಲ್ಲೆ. ಅಂದರೆ MP ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥದ್ದು, ತಾಲೂಕು ಅಂದರೆ ವಿಧಾನಸಭಾ ಕ್ಷೇತ್ರಗಳಿಗೆ ಬರುವಂಥದ್ದು ಅಸೆಂಬ್ಲಿ ಕ್ಷೇತ್ರ. ಇನ್ನು ಹೊಣೆಗಾರಿಕೆಗೆ ಜೊತೆಗೆ ಪದಾಧಿಕಾರಿಗಳಿಂದ ತಿಂಗಳ ಕೆಲಸದ ವರದಿ ಸಂಗ್ರಹಣೆ ಮಾಡ್ತಾರೆ. ನೀವು ಈ ತಿಂಗಳು ಏನು ಮಾಡಿದಿರಿ ಕೊಡಿ, ನನಗೆ ವರದಿ ಕೊಡಿ, ಏನು ಮಾಡಿದಿರಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದಿರಿ ಕೊಡಬೇಕು. ಏನು ಕೆಲಸ ಮಾಡಬೇಕು ಅವರು? ಖಾಲಿ ಹುದ್ದೆಗಳ ಭರ್ತಿ. ಯಾವುದರ ಖಾಲಿ ಹುದ್ದೆಗಳು? ಕಾಂಗ್ರೆಸ್ನಲ್ಲಿ ಇರುತ್ತಲ್ವ, ಗ್ರಾಮ ಪಂಚಾಯತ್ನಲ್ಲಿ ಒಂದು ಪಾರ್ಟಿ ಅಂತ ಹೇಳಿದಾಗ ಬ್ಲಾಕ್ ಅಧ್ಯಕ್ಷ, ಬ್ಲಾಕ್ ಸೆಕ್ರೆಟರಿ, ಬ್ಲಾಕ್ ಮೆಂಬರ್, ಜಿಲ್ಲಾ ಸೆಕ್ರೆಟರಿ, ಜಿಲ್ಲಾ ಅಧ್ಯಕ್ಷ, ಜಿಲ್ಲಾ ಮೆಂಬರ್, ಅಂದರೆ ಪಾರ್ಟಿಯ ಮೆಂಬರ್. ಜಿಲ್ಲೆ, ಬ್ಲಾಕ್, ಬೂತ್ ಅಧ್ಯಕ್ಷ ಯಾರು, ಮೆಂಬರ್ ಯಾರು. BJP ಕೂಡ ಹಿಂಗೆ ಮಾಡುತ್ತೆ, ಬೂತ್ ಪ್ರಮುಖ್, ಪೇಜ್ ಪ್ರಮುಖ್. ಅದೇ ಥರ DK ಶಿವಕುಮಾರ್ ಅವರು ಕೂಡ ಅದನ್ನೇ ಒಂದು ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಖಾಲಿ ಇರುವ ಹುದ್ದೆಗಳಿಗೆ 2 ತಿಂಗಳಲ್ಲಿ ನೇಮಕ ಮಾಡಬೇಕು ಆದೇಶ ಕೊಟ್ಬಿಟ್ಟಿದ್ದಾರೆ, ಯಾವುದು ಬಾಕಿ ಇಡೋಂಗಿಲ್ಲ. ಈಗ ಕೆಲವು ನಾಯಕರಿಗಿರುತ್ತೆ ಏನಂತಂದರೆ, ನಾವು ಯಾಕಪ್ಪ ಕೆಲಸ ಮಾಡಬೇಕು, ಏನಾದರೂ ಪಕ್ಷ ಏನಾದರೂ ಅಧಿಕಾರ ಕೊಟ್ಟರೆ ಓಕೆ, ನೀನು ಸೆಕ್ರೆಟರಿ ಅಪ್ಪ ಅಂತ ಹೇಳಿದಾಗ ಈ ಕಾಂಗ್ರೆಸ್ ಸೆಕ್ರೆಟರಿ ಅಪ್ಪ ಅಂತೇಳಿ ಓಡಾಡ್ತಾ ಇರ್ತಾನೆ. ಸೊ ಅವ್ರು ಹೇಳ್ತಿರುವಂಥದ್ದು, ನನಗೇನಾದರೂ ಜವಾಬ್ದಾರಿ ಕೊಟ್ಟರೆ ನಾನು ಖಂಡಿತವಾಗ್ಲೂ ಮಾಡ್ತಿದ್ದೆ ಅಂತ ಹೇಳೋರಿಗೆ 2 ತಿಂಗಳೊಳಗಾಗಿ ಎಲ್ಲ ಜವಾಬ್ದಾರಿ ಕೊಟ್ಬಿಡ್ಬೇಕು. ವೆಬ್ಸೈಟ್, ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ ಈಗ ಎಲ್ಲವೂ ಕೂಡ ನಡೆಯೋದು ಸೋಷಿಯಲ್ ಮೀಡಿಯಾದಿಂದ, ದೊಡ್ಡ ಪ್ರಚಾರ. ಹಾಗೆಯೇ KPCC ವೆಬ್ಸೈಟ್ನಲ್ಲಿ ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್. KPCCಯದ್ದೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಸರ್ಕಾರ ಮಾಡಿದಂಥ ಸಾಧನೆಗಳು, ಅಕ್ಕಿ, ಕರೆಂಟ್ ಕೊಡ್ತಾ ಇದ್ದೀವಿ, ಭಾಗ್ಯಲಕ್ಷ್ಮಿ ಕೊಡ್ತಾ ಇದ್ದೀವಿ, ಆಮೇಲೆ ಯುವ ನಿಧಿ ಕೊಡ್ತಾ ಇದ್ದೀವಿ, ಆಮೇಲೆ ಹಾಲು 2 ರೂಪಾಯಿ ಜಾಸ್ತಿ, ಇದೆಲ್ಲವೂ ಕೂಡ ಮಾಹಿತಿ ಕೊಡಬೇಕು, ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡಬೇಕು, ನಾವು ಸಾಧನೆ ಮಾಡಿದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಕೈ ಸರ್ಕಾರದ ಸಾಧನೆಗಳನ್ನು ಸ್ಥಳೀಯವಾಗಿ ಪ್ರಚಾರ ಮಾಡಬೇಕು. ಆಮೇಲೆ ಲೋಕಲೈಟ್ಸ್ಗೆ ಹೋಗಿ ಹೇಳಬೇಕು, ನೋಡಿ ಇಂಥ ಯೋಜನೆ ಮಾಡಿದ್ದೀವಿ, ಇಂಥ ಯೋಜನೆ ಮಾಡಿದ್ದೀವಿ, ಇಂಥ ಯೋಜನೆ ಮಾಡಿದ್ದೀವಿ. ಆಮೇಲೆ ಫಲಾನುಭವಿ ಕಾರ್ಯಕ್ರಮ. ನೀವು ಎಷ್ಟೇ ಹೇಳಿ, ಒಂದು ಯೋಜನೆ ಮಾಡಿದಾಗ ಅದರಲ್ಲಿ ಫಲಾನುಭವಿಗಳು ಸಿಕ್ಕಿರ್ತಾರೆ, ಒಂದು ಕೆಲಸ ಮಾಡೋದು ಸಿಕ್ಕಿರ್ತಾರೆ. ಈಗ ಒಬ್ಬರಿಗೆ ಯಾವುದಾದ್ರೂ ಯೋಜನೆಯಿಂದ ಒಂದು ಬೋರ್ವೆಲ್ ಕೊರೆಸೋದನ್ನ ಇಟ್ಕೊಳ್ಳಿ, ಅವರನ್ನು ನೋಟ್ ಮಾಡಿ, ಅವರನ್ನು ಕರ್ಕೊಂಬಂದು ಈ ಒಂದು ತಾಲೂಕಲ್ಲಿ ಒಂದು 1,000 ಜನರಿಗೆ ಲಾಭ ಆಗಿದ್ದರೆ ಅವರನ್ನೆಲ್ಲ ಒಂದು ಸೇರಿಸಿ ಸಮಾವೇಶ ಮಾಡಿಬಿಟ್ಟು ಅವ್ರಿಗೊಂದು ಊಟ ತಿಂಡಿ ಎಲ್ಲ ಕೊಡಿ, ಅವ್ರ ಹತ್ರ ಮಾತಾಡಿಸಿದ ನಂತರ ಅದನ್ನು ಅಪ್ಲೋಡ್ ಮಾಡಿ, ಇಂಥ ಒಳ್ಳೆ ಕೆಲಸ ಆಗಿದೆ, ಸರ್ಕಾರದ ಕೆಲಸ ಆಗಿದೆ. ಆಗ ಜನರಿಗೆ ಅದು ಮಾಹಿತಿ ಹೋಗುತ್ತೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರಿಗಾದರೂ ಮನೆ ಕಟ್ಟಿಸ್ಕೊಟ್ಟಿರ್ತಾರೆ, ಮಾತಾಡಿಸಿ ಅವ್ರನ್ನ, ಸೇರಿಸಿ ಅವ್ರನ್ನ. ಈ ಥರ ಸರ್ಕಾರವು ಕೋಟಿಗಟ್ಟಲೆ ಫಲಾನುಭವಿಗಳನ್ನು ಸೃಷ್ಟಿ ಮಾಡಿದೆ. ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಬೇಕು. ಹೆಂಗೆ ಫಲಾನುಭವಿಗಳ ಕಾರ್ಯಕ್ರಮ ಅಂತಂದರೆ, ಈಗ ಕೆಲವರು ಬರಲ್ಲಪ್ಪ, ಈಗ ಯಾವುದಾದ್ರೂ ನಿಮಗೆ 2,000 ರೂಪಾಯಿ ಭಾಗ್ಯಲಕ್ಷ್ಮಿ
ಗೃಹಲಕ್ಷ್ಮಿ ಯಾವುದಾದ್ರೂ ಕೊಡೋದಿದ್ದರೆ ನೀವೆಲ್ಲ ಸೇರಿ ನಾಡಿದ್ದು ಇಲ್ಲಿಗೆ ಬರಬೇಕು, ಅಲ್ಲಿ ನಿಮಗೆ 2,000 ಎಲ್ಲರ ಮುಂದೆ ಕೊಡ್ತೀವಿ. ಬರ್ತಾರೆ ಅವರು. ನಾವು ಹೆಂಗೆ ಬರೋದು? ಬಸ್ ನಾವು ಮಾಡ್ತೀವಪ್ಪ ಬನ್ನಿ. ಆಮೇಲೆ ಅಲ್ಲಿ ಹೆಂಗೆ ಫುಲ್ ಊಟ ತಿಂಡಿ ಏನು ತೊಂದರೆ ಇಲ್ಲ, 2,000 ರೂಪಾಯಿ ಇದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಅಂತೆಲ್ಲ ಬರ್ತಾರೆ. ಆ ಥರ ಮಾಡಬೇಕು, ಆ ಥರ ಜನರಿಗೆ ರೀಚ್ ಆಗಬೇಕು ಅಂತೇಳಿ ಐಡಿಯಾ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇನ್ನು ಸದಸ್ಯತ್ವ ನೋಂದಣಿ, ಆ ಸಂದರ್ಭದಲ್ಲಿ ಪಕ್ಷದ ಸದಸ್ಯರನ್ನು ಹೆಚ್ಚಿಗೆ ಮಾಡಬೇಕು. ನೀನು ಯಾವುದಾದ್ರೂ ಪಾರ್ಟಿಯಲ್ಲಿದೆಯಾ, ಬಿ ಜೆ ಪಿಯಲ್ಲಿದೆಯಾ, ಕಾಂಗ್ರೆಸ್ಸಲ್ಲಿದೆಯಾ, ಜೆ ಡಿ ಎಸ್ಸಲ್ಲಿದೆಯಾ? ಸರ್ ನಾನು ಯಾವುದೇ ಪಾರ್ಟಿಯಲ್ಲಿಲ್ಲ. ಆಗಿದ್ರೆ ಆಗು ಕಾಂಗ್ರೆಸ್ ಮೆಂಬರ್. ಸದಸ್ಯತ್ವವನ್ನು ಜಾಸ್ತಿ ಮಾಡಬೇಕು. ಈ ರೀತಿಯ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ.